ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ಇವತ್ತು ನಾವು ಮೈಸೂರಿನ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಆದ ಸದರ್ನ್ ಸ್ಟಾರ್ ಹೋಟೆಲ್ ಬಂದಿದ್ದೀವಿ. ಇವರ ಡಿನ್ನರ್ ಬುಫೆ ಹೇಗೆ ಸ್ಪ್ರೆಡ್ ಔಟ್ ಮಾಡಿದ್ದಾರೆ ಹಾಗೂ ಈ ಹೋಟೆಲ್ ಹೇಗಿದೆ ಅಂಥೇಳಿ ನೋಡೋಣ ಬನ್ನಿ. ಸದರ್ನ್ ಸ್ಟಾರು ಸುಮಾರು ವರ್ಷಗಳಿಂದ ಮೈಸೂರಲ್ಲಿದೆ. ಅವರ ಔಟ್ಸ್ಟ್ಯಾಂಡಿಂಗ್ ಸರ್ವಿಸ್ ಮತ್ತು ಹಾಸ್ಪಿಟಾಲಿಟಿಯಿಂದ ಅವರು ಇನ್ನೂ ಮೈಸೂರಿನಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಒಳಗೆ ಬರ್ತಾ ಇದ್ದಂಗೆ ಒಂದು ಕ್ಯೂಟ್ ಆದ ಒಂದು ಲಾಬಿ ಇದೆ. ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ಬಾರ್ ಇದೆ. ಸ್ವಲ್ಪ ಮುಂದೆ ಹೋದರೆ ರಿಸೆಪ್ಷನ್, ಹಾಗೆ ರೈಟ್ ಹ್ಯಾಂಡ್ ಸೈಡ್ ರೆಸ್ಟೋರೆಂಟ್ನ ಹೊರಭಾಗದಲ್ಲಿ ಒಂದು ಪೇಸ್ಟ್ರಿ ಶಾಪ್ ಇದೆ. ಒಂದು ಪುಟ್ಟ ಪೇಸ್ಟ್ರಿ ಶಾಪ್. ಅಲ್ಲಿ ನೀವು ಟೇಕ್ ಅವೇ ಪೇಸ್ಟ್ರೀಸ್ ತೊಗೋಬೋದು, ಇಲ್ಲಾಂತಂದರೆ ಅಲ್ಲಿನ ತೊಗೊಂಡು ರೆಸ್ಟೋರೆಂಟಲ್ಲಿ ಊಟ ಮಾಡ್ಬೋದು. ಹಾಗೆ ನಾವು ಅವರ ಜಿಮ್ನ ವಿಸಿಟ್ ಮಾಡಿದ್ವು, ಅವರ ಪೂಲ್ನ ನೋಡಿದ್ವು. ಪೂಲ್ ಪಕ್ಕದಲ್ಲಿ ಅವ್ರದ್ದು ಲಾಂಚ್ ಇತ್ತು, ಪೂಲ್ ಲಾಂಜ್ ರೆಸ್ಟೋರೆಂಟ್ ಇತ್ತು, ಅದನ್ನು ನೋಡಿದ್ವು. ಇದು ಬೇಸಿಕ್ಲಿ ಪೂಲ್ ಸೈಡ್ ರೆಸ್ಟೋರೆಂಟ್. ಇದು ಈವ್ನಿಂಗ್ 7 o'clock ಸ್ಟಾರ್ಟ್ ಆಗುತ್ತೆ, ಟಿಲ್ 11 o'clock ಓಪನ್ ಇರುತ್ತೆ. ಇಲ್ಲಿ ಬರೀ ಅಲಕಾದ್ ಸರ್ವಿಸ್ ಮಾಡ್ತಾರೆ. ನಾವು ಬಂದಿದ್ದು ಇವರ ಬುಫೆನ ಟ್ರೈ ಮಾಡೋದಕ್ಕೆ. ಇದು ಮೇನ್ ಗ್ರೌಂಡ್ ಫ್ಲೋರ್ನಲ್ಲೇ ಇರೋ ಒಂದು ಜಸ್ಟ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ಅರೇಂಜ್ ಆಗಿದೆ. ಅಲ್ಲಿ ಒಳಗೆ ಬರ್ತಾ ಇದ್ದಂಗೆ ಅವರ ಬುಫೆ ಸ್ಪ್ರೆಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು. ತುಂಬಾ ವೆರೈಟೀಸ್ ಆಫ್ ಫುಡ್ ಇತ್ತು. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ವೆಜಿಟೇರಿಯನ್. ಚೈನೀಸ್ ಡಿಶ್ ಇತ್ತು, ಕಾಲಿಫ್ಲವರ್ ಮತ್ತು ನೂಡಲ್ಸ್, ಪಾಸ್ತಾ, ಕಾರ್ನ್ ಆ್ಯಂಡ್ ಮಶ್ರೂಮ್, ಫ್ರಿಕಾಸೆ. ಇದೊಂಥರ ಸಾಸಿ ಆ್ಯಂಡ್ ಬೇಕ್ಡ್ ವೆಜಿಟೇಬಲ್ ಥರ ಇತ್ತು. ಹಾಗೆ ನಾರ್ತ್ ಇಂಡಿಯನ್ ಪನೀರ್ ಲವಬ್ದಾರ್, ಸ್ನೇಕ್ ಗಾರ್ಡ್ ಸಬ್ಜಿ, ದಾಲ್ ಮಖ್ನಿ, ಬಿಟ್ಟೆಗಾರ್ಡ್ ಮಸಾಲ, ಹಾಗೆ ಸುಮಾರು ವೆರೈಟೀಸ್ ಆಫ್ ಪಾಪಡ್ಸ್ ಇತ್ತು. ಸೌತ್ ಇಂಡಿಯನ್ ಆ್ಯಂಡ್ ನಾರ್ತ್ ಇಂಡಿಯನ್ ಪಾಪಡ್ಗಳನ್ನ ಅರೇಂಜ್ ಮಾಡಿದರು. ಪಕ್ಕದಲ್ಲೇ ರೈಸ್ ಆ್ಯಂಡ್ ರಸಮ್ ಕೂಡ ಇತ್ತು. ಹಾಗೆ ಮೇಲೆ ಅದು ಕಾಫಿ ಕೌಂಟ್ರಲ್ಲಿ ಒಂದು ಕಾಫಿ ಕೌಂಟ್ರ್ ಇತ್ತು. ಅಲ್ಲಿ ಒಂದು ಕಾಫಿ ಮಿಷಿನ್ ಜೊತೆಗೆ ಶುಗರ್ ಶ್ಯಾಶೆಟ್ಸ್ ಎಲ್ಲ ಇಟ್ಟು ಅಲ್ಲಿ ಒಂದು ನೀವು ಬೇಕಾದರೆ ಕಾಫಿ ಮಾಡ್ಕೋಬೋದು. ಹಾಗೆ ಈ ಕಡೆ ಬಂದರೆ ಒಂದು ಸೂಪ್ ಕೌಂಟರ್ ಪಕ್ಕದಲ್ಲೇ ಒಂದು ಚಿಕನ್ ಮಾಂಚಾವ್ ಸೂಪ್ ಮಾಡಿದರು ಮತ್ತು ಆಲ್ಮಂಡ್ ಸೂಪ್ ಮಾಡಿದರು. ವೆಜಿಟೇರಿಯನ್ ಆಲ್ಮಂಡ್ ಸೂಪ್ ಮತ್ತು ಚಿಕನ್ ಮ್ಯಾಂಚೋ ಸೂಪ್. ಹಾಗೆ ಈ ಕಡೆ ಬಂದರೆ ವೆಜಿಟೇಬಲ್ ಬಿರಿಯಾನಿ, ಸಬ್ಜಿ ಬಿರಿಯಾನಿ ಅಂತ ಇಟ್ಟಿದ್ರು. ಅದ್ರ ಪಕ್ಕದಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಮಾಡಿದರು. ಪಕ್ಕದಲ್ಲಿ ಲಾಹೋರಿ ಗೋಸ್ಟ್ ಮಟನ್ ಲಾಹೋರಿ ಮಾಡಿದರು. ಅದ್ರ ಪಕ್ಕದಲ್ಲೇ ಚಿಕನ್ ಮೇಥಿ ಚಿಕನ್ ಅಂತ ಒಂದು ಡಿಶ್ ಗ್ರೇವಿ ಮಾಡಿದರು. ಹಾಗೆ ಒಂದು ಚಿಲ್ಲಿ ಚಿಕನ್ ಸಹ ಇತ್ತು. ಇಲ್ಲಿ ಒಂದು ವೆಜ್ ಸ್ಟಾರ್ಟರ್, ಒಂದು ನಾನ್ ವೆಜ್ ಸ್ಟಾರ್ಟರ್ ಬುಫೆಲೇ ಇರುತ್ತೆ. ಇನ್ನೊಂದು ನಾನ್ ವೆಜ್ ಸ್ಟಾರ್ಟರ್ನ ಅವರು ಟೇಬಲಲ್ಲಿ ಸರ್ವಿಸ್ ಮಾಡ್ತಾರೆ. ಗ್ರಿಲ್ ಫಿಶ್ ಇತ್ತು. ಹಾಗೆ ಒಂದು ಸಣ್ಣದಾದಂಥ ಒಂದು ಕೋಲ್ಡ್ ಪ್ಲ್ಯಾಟರ್ಸ್ನಲ್ಲಿ ಸ್ಯಾಲೆಡ್ನ ಡಿಸ್ಪ್ಲೇ ಮಾಡಿದರು. ಅದರಲ್ಲಿ ನಾನ್ ವೆಜ್ ಸ್ಯಾಲೆಡ್ ಕೂಡ ಇತ್ತು. ಹಾಗೆ ಸುಮಾರು ವೆರೈಟಿ ಆಫ್ ವೆಜ್ ಸ್ಯಾಲೆಡ್ಸ್ಗಳಿತ್ತು. ಕಿಮ್ಚಿ ಸ್ಯಾಲೆಡ್ಸ್ ಇತ್ತು, ರಷ್ಯನ್ ಸ್ಯಾಲೆಡ್ ಇತ್ತು, ಕೌಲ್ಸ್ಲಾ ಇತ್ತು, ಕೋಸಂಬರಿ ಇತ್ತು. ತುಂಬಾ ಸ್ಯಾಲೆಡ್ಗಳು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ದಹಿವಡ ಮತ್ತು 2 ವೆರೈಟೀಸ್ ಆಫ್ ಲೆಟ್ಯೂಸ್. ಹಾಗೆ ಸಿಂಪಲ್ ಸ್ಯಾಲಡ್ಸ್ ಲೈಕ್ ಕುಕುಂಬರ್, ಟೊಮ್ಯಾಟೊ ಸ್ಲೈಸ್ ಇರ್ಬೋದು, ಸ್ಪ್ರೌಟ್ಸ್ಗಳಿರ್ಬೋದು, ಕಾರ್ನ್ಗಳಿರ್ಬೋದು, ಅದನ್ನೆಲ್ಲ ಅವರು ಅಲ್ಲಿ ಅರೇಂಜ್ ಮಾಡಿದರು. ರೆಸ್ಟೋರೆಂಟು ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಸೀಟಿಂಗ್ ಕೂಡ ಅವೈಲಬಲ್ ಇದೆ. ಇಂಡೋರಲ್ಲಿ ತುಂಬ ಜನ ಕೂರ್ಬೋದು, ಲೈಕ್ ಟುಗೆದರ್ 10-15 ಪೀಪಲ್ ಟುಗೆದರ್ ಕೂತ್ಕೋಬೋದು. ಆದರೆ ಔಟ್ಡೋರಲ್ಲಿ ಇಟ್ ಈಸ್ ಅನ್ ಇಂಡಿವಿಜುವಲ್ ಟೇಬಲ್. ಆ ಇಂಡಿವಿಜುವಲ್ ಟೇಬಲ್ ಕೂರ್ಬೋದು. ಇವರ ಬುಫೆ ಪ್ರೈಸಿಂಗ್ ವೀಕೆಂಡ್ಸಲ್ಲಿ 999 ಪ್ಲಸ್ ಟ್ಯಾಕ್ಸಸ್ ಇದೆ. ಅರೌಂಡ್ 1250 ಹತ್ರ ಬರುತ್ತೆ ಒಬ್ಬರಿಗೆ. ಇದರಲ್ಲಿ ಇಷ್ಟು ವೆರೈಟೀಸ್ಗಳು ಇನ್ಕ್ಲೂಡೆಡ್ ಆಗಿರುತ್ತೆ. ನೀವೇನಾದರೂ ಇಲ್ಲಿ ಟೇಬಲ್ ಬುಕ್ ಮಾಡಬೇಕು ಅಂತಂತಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾನು ಅವರ ನಂಬರ್ನ ಕೊಡ್ತೀನಿ. ನೀವು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಟೇಬಲ್ ಬುಕ್ ಮಾಡಿಸ್ಕೋಬೋದು. ಇವ್ರ ಹತ್ರ ಬ್ಯಾಂಕ್ವೆಟ್ ಹಾಲ್ಗಳು ಕೂಡ ಇದೆ. 2 ವೆರೈಟೀಸ್ ಆಫ್ ಬ್ಯಾಂಕ್ವೆಟ್ ಹಾಲ್ ಇದೆ. ಒಂದು ಬ್ಯಾಂಕ್ವೆಟ್ ಲಾನ್ ಇದೆ. ಹಾಗೆ ಸಣ್ಣ ಪುಟ್ಟ ಬರ್ಡೇ ಪಾರ್ಟೀಸ್ಗಳು ಮಾಡ್ತೀವಿ. ಅರೌಂಡ್ 30 ಪೀಪಲ್ವರೆಗೂ ನೀವು ಬರ್ಡೇ ಪಾರ್ಟೀಸ್ ಮಾಡ್ತೀರಿ ಅಂತಂತಂದರೆ ಈ ರೆಸ್ಟೋರೆಂಟಲ್ಲಿ ಅಕಾಮಿಡೇಟ್ ಮಾಡ್ತಾರೆ. ನಾನು ಎಲ್ಲ ಡಿಶ್ಗಳನ್ನೂ ಸ್ವಲ್ಪ ತೆಗೆದು ಅದನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಒಂದು ಕಡೆಯಿಂದ ನಾನು ಎಲ್ಲ ವೆರೈಟೀಸ್ ಆಫ್ ವೆಜಿಟೇರಿಯನ್ ಡಿಶಸ್ಗಳನ್ನ ತೊಗೊಂಡೆ. ಹಾಗೆ ಬಿರಿಯಾನಿನ ತೊಗೊಂಡೆ. ಇನ್ನೊಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಕೂಡ ನಾನು ಎಲ್ಲ ನಾನ್ ವೆಜ್ ಡಿಶಸ್ಗಳನ್ನ ತೊಗೊಂಡೆ, ಸ್ಯಾಲಡ್ಸ್ಗಳನ್ನ ತೊಗೊಂಡೆ. ಅದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಅಂತೇಳಿ
ಮೊದಲು ನಾನು ನಾನ್ ವೆಜ್ ಸ್ಟಾರ್ಟ್ ಮಾಡಿದೆ. ನಾನ್ ವೆಜ್ ಟ್ರೈ ಮಾಡುವಾಗ ಬಿರಿಯಾನಿ ಚೆನ್ನಾಗಿತ್ತು, ಚಿಲ್ಲಿ ಚಿಕನು ಕೂಡ ಚೆನ್ನಾಗೇ ಇತ್ತು. ಆದರೆ ಮಟನ್ ಕ್ವಾಲಿಟಿ ಇಲ್ಲೂ ಅಷ್ಟು ಏನು ಚೆನ್ನಾಗಿರಲಿಲ್ಲ. ಮಟನ್ ಪೀಸ್ಗಳಲ್ಲಿ ದೇರ್ ಆರ್ ಲೈಕ್ 90% ಬೋನ್ಸ್ಗಳಿತ್ತು. ಮಟನ್ ಇಸ್ ನಾಟ್ ರೆಕಮೆಂಡೆಡ್. ಮಟನ್ ಲವರ್ ಆಗಿದ್ದರೆ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್. ಬಟ್ ಚಿಕನ್, ಫಿಶ್, ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಯು ಮಸ್ಟ್ ಟ್ರೈ. ಬಿರಿಯಾನಿ ವಾಸ್ ಗುಡ್. ಹಾಗೆ ಮೇಥಿ ಚಿಕನ್ ತುಂಬಾ ಚೆನ್ನಾಗಿತ್ತು. ಇವರು ನಾನ್, ರೋಟಿ, ಕುಲ್ಚಾ ಈ ವಿಷಯಗಳನ್ನು ಕೂಡ ಬಿಸಿ ಬಿಸಿಯಾಗಿ ಟೇಬಲಲ್ಲಿ ಸರ್ವ್ ಮಾಡ್ತಾರೆ. ನೀವು ಸ್ವಲ್ಪ ಮೇನ್ ಕೋರ್ಸ್ ಹೋಗೋದಕ್ಕಿಂತ ಮುಂಚೆ ಅವ್ರ ಹತ್ರ ಇನ್ಫಾರ್ಮ್ ಮಾಡಿಬಿಟ್ರೆ ಸಾಕು, ದೆಲ್ ಸರ್ವ್ ಯು ಆನ್ ಯೋರ್ ಟೇಬಲ್. ಎಲ್ಲ ನಾನು ಟ್ರೈ ಮಾಡಿದ ವಿಷಯಗಳು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಮಟನ್ ಕ್ವಾಲಿಟಿನ ಅವರು ಚೆಕ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ನಾನ್ ವೆಜ್ ವೆರೈಟೀಸ್ಗಳನ್ನ ಆ್ಯಡ್ ಮಾಡ್ಬೋದು. ಹಾಗೆ ನಾನು ಸ್ಯಾಲಡ್ಸ್ಗಳನ್ನ ಟ್ರೈ ಮಾಡಿದೆ. ಫಸ್ಟಿಗೆ ನಾನು ದಹಿ ವಡ ಟ್ರೈ ಮಾಡಿದೆ, ಬ್ಯೂಟಿಫುಲ್ ಆಗಿತ್ತು. ಹಾಗೆ ಅವರ ಎಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಯಾಲಡ್ಸ್ನ ಟ್ರೈ ಮಾಡಿದೆ. ಲೈಕ್ ಸ್ಯಾಲಡ್ಸ್ಗಳು ಮಾತ್ರ ಔಟ್ಸ್ಟ್ಯಾಂಡಿಂಗ್. ನಾನು 2 ಸಲ ನಾನು ರೀಫಿಲ್ ಮಾಡಿಕೊಂಡೆ ನಮ್ಮ ಸ್ಯಾಲಡ್ಸ್ನ. ಈ ಎಲ್ಲ ಸ್ಯಾಲಡ್ಸ್ಗಳು ವಂಡರ್ಫುಲ್ ಆಗಿತ್ತು. ನೀವು ಸದನ್ ಸ್ಟಾರ್ಗೆ ಬಂದರೆ ಡೋಂಟ್ ಮಿಸ್ ದೇರ್ ಸ್ಯಾಲಡ್ಸ್. ಸ್ಯಾಲಡ್ಸ್ ಆರ್ ವೆರಿ ನೈಸ್. ಹಾಗೆ ಇವರ ಪಾಸ್ತಾ ಮತ್ತು ಗ್ರಿಲ್ ವೆಜಿಟಬಲ್ಸ್, ಬೇಕ್ಡ್ ವೆಜಿಟಬಲ್ಸ್ ಹಾಗೆ ಗ್ರಿಲ್ ಫಿಶ್ ತುಂಬಾ ಚೆನ್ನಾಗಿತ್ತು. ನಾನು ಮೈ ಪರ್ಸ್ನಲ್ ರೆಕಮೆಂಡೇಷನ್ ಸ್ಯಾಲಡ್ಸ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಈ ಜಾಗದಲ್ಲಿ. ಸೌತ್ ಇಂಡಿಯನ್ ಫುಡ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಹಾಗೆ ಡೆಸರ್ಟಲ್ಲಿ ಬ್ಯೂಟಿಫುಲ್ ಆದ ವೆರೈಟೀಸ್ ಇತ್ತು. ದೇ ಹ್ಯಾವ್ ಮೈಸೂರ್ ಪಾಕ್, ಚಾಕ್ಲೇಟ್ ಮೂಸ್, ಪಾಯಸಮ್, ಚೀಸ್ ಕೇಕ್ಸ್, ಗುಲಾಬ್ ಜಾಮೂನ್, ಚಾಕ್ಲೇಟ್ ಕೇಕ್, ಸ್ಟ್ರಾಬೆರಿ ಪೇಸ್ಟ್ರಿ, ಚೀಸ್ ಕೇಕ್, ಆ್ಯಪಲ್ ಪಾಯ್. ಡೆಸರ್ಟ್ಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಡೆಸರ್ಟ್ಸ್ ಐ ಹ್ಯಾವ್ ಹ್ಯಾಡ್. ಪೇಸ್ಟ್ರೀಸ್ಗಳಂತೂ ಔಟ್ಸ್ಟ್ಯಾಂಡಿಂಗ್. ನೀವು ವಿಸಿಟ್ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಬಾಯ್.